ಪುನರ್ನವ ಅಂದರೆ ಹೆಸರೇ ಹೇಳುವಂತೆ ಪುನರ್ನವ ಅಂದರೆ ಹೊಸ ಜೀವ ಅಥವಾ ಜೀವಕೋಶಗಳಿಗೆ ಹೊಸದಾಗಿ ಶಕ್ತಿ ನೀಡೋದು, ಎಲ್ಲ ಶುದ್ಧಿ ಮಾಡೋದು ಅಂತ ಹೇಳಿ ಅರ್ಥ ಆಗುತ್ತೆ. ಪುನರ್ನವ ಸೊಪ್ಪಿಂದ ನಮಗೇನೆಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಕಡಿಮೆ ಆಗುತ್ತೆ, ಕಿಡ್ನಿಯಲ್ಲಿ ತುಂಬಿರೋ ನೀರನ್ನು ಆಚೆ ಹಾಕುತ್ತೆ. ಅಷ್ಟೇ ಅಲ್ಲದೆ ಹೃದಯದಲ್ಲಿ, ಮೆದುಳಿನಲ್ಲಿ ಹಾಗೂ ನರಗಳಲ್ಲಿ ಕಟ್ಟಿದಂತಹ ರಕ್ತ ಸಂಚಾರಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ಪಾರ್ಶ್ವವಾಯುವಂತಹ ಕಾಯಿಲೆಗಳು ಕೂಡ ಇದರಿಂದ ಗುಣವಾಗುತ್ತೆ. ಆ ಕಾರಣಕ್ಕೆ ಇದನ್ನು ನಾವು ತಲೆನೋವಿಗೂ ಕೂಡ ಇದನ್ನು ನಾವು ಸೇವಿಸ್ಬೋದು. ಪಲ್ಯ ಮಾಡಿ, ಸಾಂಬಾರು ಮಾಡಿ, ಹಾಗೆ ಇದನ್ನು ಕುದಿಸ್ಬಿಟ್ಟು ನೀರನ್ನು ಸೇವನೆ ಮಾಡೋದ್ರಿಂದ ಕೂಡ ನಮಗೆ ಈ ಎಲ್ಲ ಕಾಯಿಲೆಗಳಿಗೆ ನಮಗೆ ನಿವಾರಣೆ ಸಿಗುತ್ತೆ ಫ್ರೆಂಡ್ಸ್. ಅಷ್ಟೇ ಅಲ್ಲದೆ ಇದನ್ನು ಪುನರ್ನವ ಸೊಪ್ಪು, ಕೊಮ್ಮೆ ಸೊಪ್ಪು ಅಂತ ಹಳ್ಳಿ ಕಡೆ ಕರೀತಾರೆ. ಇದರ ಉಪಯೋಗಗಳು ತುಂಬ ಇದೆ. ಇದು ಸ್ವಲ್ಪ ಬೇರು ಸಿಕ್ಕರೆ ಅಥವಾ ದಪ್ಪ ಕಾಂಡ ಸಿಕ್ಕರೆ ಇದನ್ನು ಊರಿದರೆ ನೀವು ಎಲ್ಲಾದರೂ ಈ ಗಿಡನ ಬೆಳೆಸ್ಕೋಬೋದು ಫ್ರೆಂಡ್ಸ್. ಪುನರ್ನವ ಸೊಪ್ಪಿನ ರೆಸಿಪಿಯನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ, ದಯವಿಟ್ಟು ನೋಡಿ ಫ್ರೆಂಡ್ಸ್.